ಇಂದು ನಡೆದ PSI ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಮೆಂಟಲ್ ಅಬಿಲಿಟಿ ಕ್ವೆಶ್ಚನ್ಸ್ ಇದು. ಹಾಗಾದ್ರೆ ಈ ಕ್ವೆಶ್ಚನ್ಸ್ ನಾವು ಯಾವ ತರ ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನ ಅಂತ ನೋಡ್ಕೊಡ್ರಿ. ಈ ಕ್ವೆಶ್ಚನ್ಸ್ ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ಕ್ವೆಶ್ಚನ್ಸ್ ಏನಿದೆಯಪ್ಪ ಅಂದ್ರೆ 10 ಸಂಖ್ಯೆಗಳ ಸರಾಸರಿ 40 ಆಗಿದೆ. ನಂತರ 18 ಮತ್ತು 21 ಸಂಖ್ಯೆಗಳನ್ನ 81 ಮತ್ತು 12 ಎಂದು ತಪ್ಪಾಗಿ ಓದಲಾಗಿದೆ ಎಂದು ಕಂಡುಬರುತ್ತದೆ. ಹಾಗಾದ್ರೆ 10 ಸಂಖ್ಯೆಗಳ ಸರಿಯಾದ ಸರಾಸರಿ ಎಷ್ಟು ಅಂತ ಕ್ವೆಶ್ಚನ್ಸ್ ನ ಕೇಳೋಣ. ಸರಾಸರಿ ಅಂದ್ರೆ ಇದನ್ನ ಪ್ರತಿಯೊಂದು ಪಾಲು ಅಂತ ಹೇಳ್ತೀವಿ. ಟೋಟಲ್ ಎಷ್ಟು ಸಂಖ್ಯೆಗಳಿದಾವೆ? 10 ಸಂಖ್ಯೆಗಳಿದಾವೆ. 10 ಇಂಟು ಸರಾಸರಿ ಎಷ್ಟಪ್ಪ ಅಂದ್ರೆ 40 ಅಂತ ಕ್ವೆಶ್ಚನ್ಸ್ ನ ಕೊಟ್ಟಾಗ ಟೋಟಲ್ ಎಷ್ಟಾಗ್ತೈತೆ ನೋಡ್ರಿ, 40 400 ಆಗ್ತೈತೆ. ಹೌದಾ? ಸರಾಸರಿ ಇದು ಎಷ್ಟಾಗ್ತೈತೆ? 40 400. ಒಂದು ವೇಳೆ ಇದು ಬ್ಲಾಕ್ ಪೆನ್ಲಿ ಬರೆದು ಕಾಣಿಸ್ತೈತಿ ನೋಡ್ರಿ. 4 ಇಂಟು 10 ಅಂದರೆ ಸಾರಿ 10 ಇಂಟು 40 ಅಂದರೆ ಇದು 400 ಆಗ್ತದ. ಇದು ಬರ್ದಿದ್ದು ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. 10 ಇಂಟು 40 ಮಾಡಿದಾಗ 400 ಇದು ಮ್ಯಾಚ್ ಆಗ್ತದೆ. ಅವ್ರು ಏನು ಹೇಳ್ತಾರೆ, 18 ಮತ್ತು 20 ಸಂಖ್ಯೆಗಳನ್ನು ಕೂಡಿಸ್ಬೇಕಾಗಿತ್ತು. ಅವರು ಬದಲಾಗಿ ಏನು ಮಾಡಿಬಿಟ್ರಲ್ಲ, 18 ಹೋಗಿ 81 ಮಾಡ್ಯಾರ, 21 ಇದು 12 ಮಾಡಿದಾರಪ್ಪ ಅಂದ್ರೆ ತಪ್ಪಾಗಿ ಕೂಡಿಸ್ಬಿಟ್ಟಿದ್ದಾರೆ. ಎಷ್ಟನ್ನು ಕೂಡಿಸ್ಬಿಟ್ಟಾರೆ ಈಗ? ಹಾಗಾದ್ರೆ 18 ಪ್ಲಸ್ 21 ಕೂಡಿಸಿದ್ರೆ ಎಷ್ಟಾಗ್ತೈತೆ ನೋಡ್ರಿ. 2 8 1 ಎಷ್ಟಪ್ಪ ಅಂದ್ರೆ 9, 2 1 3 ಆಗ್ತದೆ. 39 ಕೂಡಿಸ್ಬೇಕಾಗಿತ್ತು. ಅವರು ಬದಲಾಗಿ ಅವ್ರು ಏನು ಮಾಡಿಬಿಟ್ಟಾರ, 81 ಪ್ಲಸ್ 12 ಕೂಡಿಸ್ಬಿಟ್ಟಾರ. ಹಾಗಾದ್ರೆ ಇದು ಎಷ್ಟು ಹೆಚ್ಚಿಗೆ ಕೂಡಿಸ್ಯಾರ ನೋಡ್ರಿ. 2 1 3, ನೆಕ್ಸ್ಟ್ 8 1 ಎಷ್ಟಪ್ಪ ಅಂದ್ರೆ 9, 93ನ ಹೆಚ್ಚಿಗೆ ಕೂಡಿಸ್ಯಾರ. ಹಾಗಾದ್ರೆ ಈ 400 ಒಳಗಡೆ 93ನ ಏನು ಮಾಡೋಕಪ್ಪ ಅಂದ್ರೆ ತೆಗೆದೋಗಿದ್ರು. 400 ಒಳಗಡೆ 93ನ ಮೈನಸ್ ಮಾಡ್ರಿ. 10ರಾಗ 3 ಕಳೆದ್ರೆ 7 ಉಳಿತದೆ. ಒಂದು ಕೈಲ 9 1 10 ಆಯ್ತು. 10ರಾಗ 10 ಹೋದ್ರೆ 0, ಒಂದು ಕೈಲ 4ರಾಗ 1 ಕಳೆದ್ರೆ 3, 307 ಬಂತು. ಈ 307 ಪ್ಲಸ್ ಅವರು ಕೂಡಿಸ್ಬೇಕಾಗಿದ್ದು ಎಷ್ಟೀಗ? ಬರೀ 39 ಕೂಡಿಸ್ಬೇಕಾಗಿತ್ತು. 307ಕ್ಕೆ ಎಷ್ಟನ್ನು ಕೂಡಿಸ್ಬೇಕು? 39ನ ಕೂಡಿಸ್ರಿ. 9 1 7 ಎಷ್ಟಪ್ಪ ಅಂದ್ರೆ 16 ಆಗ್ತದೆ. ನೆಕ್ಸ್ಟ್ 3 1 4, 3ಕ್ಕೆ 3, 346 ಆಯ್ತು. ಹೌದಾ? 346 ಇದ್ರ ಸರಾಸರಿ. ಸರಾಸರಿ ಅಂದ್ರೆ ಎಷ್ಟು? 10 ಸಂಖ್ಯೆಗಳಿದಾವೆ ಡಿವೈಡೆಡ್ ಬೈ 10. ಹಾಗಾದ್ರೆ ಕೊಟ್ಟಂತ ಸಂಖ್ಯೆ ಕೆಳಗಡೆ 10 ಇತ್ತಪ್ಪ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರೆ ಅಷ್ಟೇ. 346ನ ಬರೀಬೇಕು. ಕೆಳಗಡೆ 10 ಇದೆಯಪ್ಪ ಅಂದ್ರೆ ಬಿಡಿಯಾಗನ 10 ಸ್ಥಾನಕ್ಕೆ ಒಂದು ಸ್ಥಾನ ಪಾಯಿಂಟ್ ಕೊಡಬೇಕು. 34.6 ರೈಟ್ ಆನ್ಸರ್ ಇಲ್ಲಿದೆ. ಆಪ್ಷನ್ಸ್ 2ರಲ್ಲಿದೆ. ಇವೆಲ್ಲ ಕ್ವಶನ್ಸ್ಗಳೇನಿದಾವಪ್ಪ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ಗಳೇನಿದಾವು. ಇವು ಸುಲಭವಾಗಿ ಎಲ್ಲರಿಗೆ ಪಟಕನ್ನು ಬಿಡಿಸೋಕ್ಕಾಗಿಲ್ಲ. ಅದಕ್ಕೋಸ್ಕರ PSI ಎಕ್ಸಾಮ್ಸ್ನಲ್ಲಿ ನಡೆದಂಥ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಇಲ್ಲಿ ಒಂದು ಕ್ವಶನ್ಸ್ಗಳನ್ನ ಬಿಡಿಸ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ. ಈ ಕ್ವಶನ್ಸ್ ಯಾವ ಥರ ಇದೆ ನೋಡ್ರಿ. ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳಿದ್ದು ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯ ಇರುವ ಉತ್ತರಗಳು, 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಸಾಧ್ಯ ಇರುವ ಉತ್ತರಗಳು ಮತ್ತು ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯ ಇರುವ ಉತ್ತರಗಳು ಇದ್ದರೆ ಎಲ್ಲ ಪ್ರಶ್ನೆಗಳಿಗೆ ಒಟ್ಟು ಎಷ್ಟು ಸಾಧ್ಯ ಇರುವ ಉತ್ತರಗಳು ಇರುತ್ತವೆ ಅಂತ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ನ ಬಿಡಿಸುವ ಲಾಜಿಕ್ ಇಷ್ಟೇ. ಇಲ್ಲಿ ನೋಡ್ರಿ, ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ 9 ಪ್ರಶ್ನೆಗಳಿದಾವತ್ತ. ಅವುಗಳಲ್ಲಿ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ಸಾಧ್ಯತೆ ಇರುವ, ಅಂದರೆ 5 ಪ್ರಶ್ನೆಗಳದಾವತ್ತ, ಪ್ರತಿಯೊಂದಕ್ಕೂ ಉತ್ತರ 3 ಅದಾವತ್ತ. ಅಂದರೆ 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಬರೀಬೇಕು. ಇದಕ್ಕೆ 5 1 2 3 4 5 ಅದಾವ. ಹಾಗಾದ್ರೆ ಪ್ರತಿಯೊಂದಕ್ಕೂ 3 ಅಂಕಗಳತ್ತ. ಹಾಗಾದ್ರೆ ಈ ಥರ ಬರ್ಕೋದು. ನೆಕ್ಸ್ಟ್ ಪ್ರತಿಯೊಂದಕ್ಕೂ 2 ಸಾಧ್ಯ ಇರುವ ಎಷ್ಟು ಅದಾವ ನೋಡ್ರಿ. 3 ಪ್ರಶ್ನೆಗಳಿಗೆ 2 ಸಾಧ್ಯ ಇರುವ ಎಷ್ಟು ಪ್ರಶ್ನೆಗಳದಾವ? 3 ಪ್ರಶ್ನೆಗಳದಾವ. 2 ಅಂಕಗಳಿರುವಂಥ 3 ಪ್ರಶ್ನೆಗಳದಾವ. 2 ಇಂಟು 2 ಇಂಟು 2. ನೆಕ್ಸ್ಟ್ ಮತ್ತು ಉಳಿದ ಒಂದು ಪ್ರಶ್ನೆಗೆ 5 ಸಾಧ್ಯ ಇರುವ, ಒಂದು ಪ್ರಶ್ನೆಗೆ 5ಅಪ್ಪ ಅಂದ್ರೆ 1 ಇಂಟು 5 ಅಂದ್ರೆ ಬರೀರಿ, ಅಥವಾ 5 ಆದ್ರೆ ಬರೀರಿ. ಇದನ್ನ ಎಲ್ಲವಕ್ಕೂ ನಾವು ಮಲ್ಟಿಪ್ಲಿಕೇಶನ್ ಮಾಡ್ರಿ, ಅದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನೋಡ್ರಿ. 3 3 9, 9 3 7, 7 3 81, 81 3 243 ಅಂತ ಕೇಳ್ತೀವಿ. ನೆಕ್ಸ್ಟ್ 2 2 4, 4 2 8, 8 5 ಎಷ್ಟಪ್ಪ ಅಂದ್ರೆ 40. ಇದು ಟೋಟಲ್ ಆಗಿ 40 ಬರ್ತದೆ. ಇದಕ್ಕೆ 40ರಲ್ಲೇ ಮಲ್ಟಿಪ್ಲಿಕೇಶನ್ಸ್ ಮಾಡ್ತೀನಿ. ಇದನ್ನು 0 ನೆಕ್ಸ್ಟ್ ಟೈಮ್ ಕೊಡೋಣ, ಲಾಸ್ಟಿಗೆ ಕೊಟ್ಬಿಡು. 4 3 ಎಷ್ಟಪ್ಪ ಅಂದ್ರೆ 12, 4 4 16 1 17, 4 2 8 8 1 9. ಇದೊಂದು 0 ಇದೆ, 0ನ ಕೊಟ್ಬಿಡ್ರಿ. 9720 ಬರ್ತದೆ. 9720 ಆಪ್ಷನ್ಸ್ 3ರಲ್ಲಿದೆ. 3 ರೈಟ್ ಆನ್ಸರ್ ಆಗ್ತದೆ. ಈ ಕ್ವಶನ್ಸ್ ಒಂದು. ಇನ್ನು ನೆಕ್ಸ್ಟ್ ಇದರಾಗೆ ಇನ್ನೊಂದು ಕ್ವಶನ್ಸ್ ಇದೆ, ಇಲ್ಲಿ ಹೇಳಿಬಿಡ್ತೀನಿ. ಈ ಕ್ವಶನ್ ಪೇಪರ್ ಸ್ವಲ್ಪ ಏನಾಗಿದೆಯಪ್ಪ ಅಂದ್ರೆ
ಸ್ಕ್ಯಾನ್ ಸರಿಯಾಗಿ ಆಗಿಲ್ಲ, ಅದಕ್ಕೋಸ್ಕರ ನಾನು ಎಲ್ಲಾದರೂ ಅಕ್ಷರಗಳು ಮಿಸ್ ಆಗಿ ಕಾಣಿಸ್ತಿದ್ದಪ್ಪ ಅಂದ್ರೆ ಸ್ವಲ್ಪ ಕ್ಷಮಿಸ್ರಿ, ಪರಿಪೂರ್ಣವಾಗಿ ಸ್ಕ್ಯಾನ್ ಆಗಿಲ್ಲ ಇದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಈ ಪ್ರಶ್ನೆ ಒಂದು ನೋಡ್ಕೊಂಡ್ಬಿಡಮ್ರಿ. ಇಲ್ಲಿ ಘನಮೂಲ ರಿಲೇಟೆಡ್ ಒಂದು ಪ್ರಶ್ನೆ ಕೇಳಿದಾನೆ. ಈ ಕ್ವಶನ್ಸ್ನ ನಾವು ಇಲ್ಲಿ ಏನಿದೆಪ್ಪ ಅಂದ್ರೆ ಈ ಸಂಖ್ಯೆಯ ಘನಮೂಲವು 67 ಆದರೆ ಇಲ್ಲಿ ಇವು ರೂಟ್ಗಳನ್ನು ಕೊಟ್ಟಿದ್ದಾನೆ, ಇದನ್ನು ಒಟ್ಟು ಎಡಿಷನ್ ಮಾಡಿದಾಗ ಇದರ ಬೆಲೆ ಏನು ಅಂತ ಕ್ವಶನ್ಸ್ನ ಕೇಳಿದಾನೆ. ಇಲ್ಲಿ 67 ಇದೆ ಅಂತ ತಂದಾಗ ಇಲ್ಲಿ ನೋಡ್ರಿ, ಇಲ್ಲಿ 3 ಸ್ಥಾನ ಬಿಟ್ಟು ಒಂದು ಪಾಯಿಂಟ್ ಇದೆಯಪ್ಪ ಅಂದ್ರೆ ಕೊಟ್ಟಂತ ಸಂಖ್ಯೆಗೆ ನೀವು 1 ಸ್ಥಾನ ಬಿಟ್ಟು ಪಾಯಿಂಟ್ನ ಕೊಡಬೇಕು. ಅಂದ್ರೆ ಘನಮೂಲ ಒಳಗಡೆ 3 ಸಂಖ್ಯೆಗಳ ಪಾಯಿಂಟ್ ಕೊಟ್ಟರೆ ನಾವು ಆನ್ಸರ್ಕ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಹಾಗಾದ್ರೆ ಇಲ್ಲಿ 67 ಇದೆ ಅಂದ್ರೆ 67 ತಗೊಳ್ರಿ, 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 6.7 ಆಯ್ತು. ನೆಕ್ಸ್ಟ್ ಇದೇ 67ಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ 3 ಬಿಟ್ಟು ಇಲ್ಲಿ 3 ಸ್ಥಾನ ಅಂದ್ರೆ 6 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹಾಗಾದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ನಾವು. ಇಲ್ಲೊಂದು ಸ್ಥಾನ, ಇದೊಂದು ಸ್ಥಾನ, ಇದ್ರ ಹಿಂದೇನು ಇರ್ಲಿಕ್ಕಂದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟು ಹಿಂದೆ 0 ಇದನ್ನ ಇಲ್ಲೇ ಕೂಡಿಸ್ಕೊತ ಹೋಗ್ಬೇಕು. ಇದೆಲ್ಲ ಪ್ಲಸ್ ಇದಾವಲ್ಲ, ಪ್ಲಸ್. ನೆಕ್ಸ್ಟ್ ಇದಕ್ಕೆ ನೋಡ್ರಿ, ಇಲ್ಲಿ 67 ನಂಬರ್ ಕೊಡ್ರಿ. ನೆಕ್ಸ್ಟ್ ಇಲ್ಲಿ 3 3 3 ಟೋಟಲ್ ಆಗಿ 3 ಸಲ ಇದಾವೆ. ಹೀಗಾಗಿ ಎಷ್ಟಪ್ಪ ಅಂದ್ರೆ 3 ಸಲ 3 ಪಾಯಿಂಟ್ನ ಬಿಡ್ಬೇಕು. 1 2 ಹಿಂದೇನು ಇಲ್ಲ ಅಂದ್ರೆ ಇಲ್ಲೊಂದು 0 ಕೊಟ್ಟರೆ ಈ ಥರ 0.067. ಹಾಗಾದ್ರೆ ಇದನ್ನ ಟೋಟಲ್ ಎಡಿಷನ್ ಮಾಡ್ರಿ, ಎಷ್ಟು ಬರ್ತದೋ ಅದು ಒಂದು ಆನ್ಸರ್ ಬರ್ತೈತಿ ಇಲ್ಲಿ. ಹಾಗಾದ್ರೆ ಪಾಯಿಂಟ್ ಕೆಳಗಡೆನೇ ಪಾಯಿಂಟ್ ಬಿಡಬೇಕಪ್ಪ ಅಂದ್ರೆ 0.67 ಇದು 67. ನೆಕ್ಸ್ಟ್ 6.7 ಅಂತಿದೆ. ಟೋಟಲ್ ಎಡಿಷನ್ ಮಾಡ್ರಿ, ಇದು 7ಕ್ಕೆ 7 6 6 12 1 13 ಆಗ್ತದೆ. ನೆಕ್ಸ್ಟ್ 7 6 1 7 7 1 14 ಆಗ್ತದೆ. ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಡ್ರಿ, 6 1 7 7.437 7.437 ಅಲ್ಲಿದೆ. ಆಪ್ಷನ್ಸ್ 3 ಅಲ್ಲಿದೆ. 3 ಇಸ್ ದ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ನ ನೋಡ್ರಿ, ಇಲ್ಲಿ 1-2 ಕ್ವಶನ್ಸ್ ಅಷ್ಟೇ ಹೇಳ್ತಿದ್ದೆ ನಾನು, ಒಟ್ಟ ಇದೊಂದು ಕ್ವಶನ್ಸ್ನ ನೋಡ್ಬಿಡ್ರಿ. ಕ್ವಶನ್ಸ್ ಏನಿದೆಪ್ಪ ಅಂದ್ರೆ, ಒಂದು ಚೌಕದ ಬಾಹುವನ್ನು ಅಳೆಯುವಾಗ ದೋಷಪೂರಿತವಾಗಿ 2%ನ ಹೆಚ್ಚಾಗಿ ಅಳತೆ ನಮೂದಿಸಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾಗುವ ಶೇಕಡಾವಾರು ದೋಷ ಎಷ್ಟು ಅಂತ ಕ್ವಶನ್ಸ್ ಇದೆ. ಇಲ್ಲಿ 2 ಸಲ ಅಂತ ಹೇಳಿದ್ದಾರೆ ನೋಡ್ರಿ. ಒಂದು ಚೌಕದ ವಿಸ್ತೀರ್ಣವನ್ನ ಅಳೆಯುವಾಗ ದೋಷಪೂರಿತವಾಗಿ 2% ಹೆಚ್ಚಾಗಿ ಅಳತೆ ಮಾಡಿದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಲ್ಲಿ ಉಂಟಾದ ವಿಸ್ತೀರ್ಣ ಅಂದ್ರೆ ಡಬಲ್ ಅನ್ಸುತ್ತೆ. ಅಂದ್ರೆ ವಿಸ್ತೀರ್ಣ ಅಂದ್ರೆ ಬಾಹು ಇಂಟು ಬಾಹು ಅಂತೇಳಿ ಕರಿತೀವಿ. ಹಾಗಾದ್ರೆ ಸುಮ್ಮನೆ ನಾವು ಒಂದು ಅಂದಾಜು 100 ಇತ್ತಂತೂ ಕೊಡ್ರಿ. ಇದು 2% ಹೆಚ್ಚಾಗಿ ಅಳತೆ ಮಾಡಿದ್ರಪ್ಪ ಅಂದ್ರೆ ಪರ್ಸೆಂಟೇಜ್ ಹೇಳುವತ್ನಾಗ ಈ ಥರ ಕ್ವಶನ್ಸ್ ಹೇಳಿದೆ. 10% ಅಂದ್ರೆ ಇಲ್ಲಿ 2% ಅಂದ್ರೆ 10% 1 0 ತೆಗಿಬೇಕು, 1% 2 0 ತೆಗಿಬೇಕು, 1 ಆಗ್ತದೆ. ಹಾಗಾದ್ರೆ 2% ಎಷ್ಟು 2 1%, 1 2% ಅಂದ್ರೆ 2. ಹಾಗಾದ್ರೆ 100 ಇದ್ದಿದ್ದು 2 ಹೆಚ್ಚಿಗೆ ಆಯ್ತಪ್ಪ ಅಂದ್ರೆ 102 ಆಗ್ತದೆ. 102 ಇದಕ್ಕೆ ಮತ್ತೆ ಏನು ಮಾಡ್ಬೇಕಪ್ಪ ಅಂದ್ರೆ ಮತ್ತೆ 2%ನ ಏನು ಮಾಡಬೇಕಪ್ಪ ಅಂತ ಅಂದಾಗ ಚೌಕದ ವಿಸ್ತೀರ್ಣದಲ್ಲಿ ಉಂಟಾಗುವ ಶೇಕಡಾವಾರ ಎಷ್ಟು ಹೆಚ್ಚಿಗೆ ಅಂತ ಕ್ವಶನ್ಸ್ನ 102 ಇದ್ದಿದ್ದು ಮತ್ತು 2% ಅಂತೇಳಿ ನೋಡ್ಕೊತ ಬಂದಾಗ ಮತ್ತೆ 2% 10% ಅಂದ್ರೆ 10 1% ಅಂದ್ರೆ 1.02 ಅಂತ 1.02 1% ಆಯಿತು. 2% ಅಂದ್ರೆ 2.04 ಆಗ್ತೈತೆ. 2.04 ಹೌದಾ, 2.04 ಅಂತ ಕರಿತೀವಿ ನಾವು. 2.04 1 ಅಂದರೆ 1% ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ಟು ಬಿಡ್ಬೇಕು ಇಲ್ಲಿ. ಅಂದರೆ 1% ಅಂದ್ರೆ 1.02 ಆಗ್ತದೆ. 2% ಅಂದ್ರೆ 1% ಅಂದ್ರೆ 1 1 2.04 ಅಂದ್ರೆ 02 ಅಂದ್ರೆ 04 ಆಗ್ತದೆ. ಹಾಗಾದ್ರೆ ಇಲ್ಲಿ 2 ಹೆಚ್ಚಿಗೆ ಆಯಿತು, ಇಲ್ಲಿ 2.04 ಆಗ್ತದೆ. ಟೋಟಲ್ ಶೇಕಡಾವಾರ ದೋಷ ಎಷ್ಟಪ್ಪ ಅಂತ ಕ್ವಶನ್ಸ್ನ ಕೇಳಿದಾಗ 2.04ಕ್ಕೆ ಈ 2ನು ಏನು ಮಾಡಬೇಕಪ್ಪ ಅಂದರೆ ಎಡಿಷನ್ ಮಾಡಬೇಕು. ಇಲ್ಲಿ ಏನೂ ಇರ್ಲಿಕ್ಕಂದ್ರೆ 0 ಆಗ್ತದೆ. 4.22 4.04% ಅಷ್ಟು ಏನಾಯ್ತಪ್ಪ ಅಂದ್ರೆ ಶೇಕಡಾವಾರು ದೋಷ ಆಗ್ತದೆ. ಹೀಗಾಗಿ ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗ್ತದೆ. ಇನ್ನೂ ಕ್ವಶನ್ಸ್ಗಳಿದಾವೆ, ಅವನ್ನ ಇಲ್ಲಿ ಒಂದೊಂದು 2-3 ಕ್ವಶನ್ಸ್ಗಳನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಇಲ್ಲಿ ಶಾರ್ಟ್ಸ್ ವಿಡಿಯೋಗಳು ಮಾತ್ರ ಅಪ್ಲೋಡ್ ಆಗ್ತಿರ್ತವೆ. ಓಕೆ.